ಇವತ್ತು ಗಣರಾಜ್ಯೋತ್ಸವದ ದಿವಸ. ಈ ಗಣರಾಜ್ಯೋತ್ಸವ ಅಂದರೆ ಏನು? ಇದು ಒಂದು ಒಕ್ಕೂಟದ ವ್ಯವಸ್ಥೆ. ಇದು ಮನುಷ್ಯನಿಗೆ ಮಾತ್ರ ಈ ಗಣರಾಜ್ಯೋತ್ಸವ ಹೇಳುವಂತ ಈ ಗಣರಾಜ್ಯದ ಒಕ್ಕೂಟದ ವ್ಯವಸ್ಥೆ ಇರೋದಿಲ್ಲ. ಇಲ್ಲಿ ಸೂಕ್ಷ್ಮ ಜೀವಿಗಳನ್ನು ನಾವು ನೋಡಿದರೆ, ಇರುವೆಗಳನ್ನು ನೋಡಿ, ಜೇನು ಕುಟುಂಬಗಳನ್ನು ನೋಡಿ, ಒರಳೆಗಳನ್ನು ನೋಡಿ, ಅಲ್ಲಿ ಅಂತಹ ಒಂದು ಜೀವಿಗಳು ನಾವು ಏನೂ ಇಲ್ಲ, ಇವು ಅಜ್ಞಾನದ ಜೀವಿಗಳು ಅಂತ ತಿಳಿದುಕೊಳ್ತೇವೆ. ಆದರೆ ಮನುಷ್ಯನಿಗಿಂತ ಎಷ್ಟೋ ಪಾಲು ಇಲ್ಲಿ ಅವುಗಳ ಬುದ್ಧಿ ನಮಗೆ ಕಾಣಬರ್ತಾ ಇದೆ. ನೋಡಿ, ಮನುಷ್ಯ ಎಷ್ಟೊಂದು ಕಲಿತು ಇಷ್ಟೆಲ್ಲ ಮಾಡಿದ್ರು ನ್ಯಾಯ ಪಾಲನೆ ಮಾಡೋದ್ರಲ್ಲಿ ತಪ್ತಾನೆ. ಅವನ ಆ ಒಂದು ನೀತಿಯಲ್ಲಿ ತಪ್ತಾನೆ. ಒಬ್ಬರ ಮಾತನ್ನು ಇನ್ನೊಬ್ಬರು ಕೇಳೋದಿಲ್ಲ. ಎಷ್ಟು ಕಷ್ಟವ ಆಗ್ತಾ ಇದೆ ನಮಗೆ ಈ ಒಕ್ಕೂಟವನ್ನ, ಈ ರಾಜ್ಯವನ್ನ ನಡೆಸಿಕೊಂಡು ಹೋಗೋದು. ಆದರೆ ಏನು ಅರಿಯದಂತಹ ಆ ಜೀವಿಗಳು, ಒಂದು ಜೇನುಗೂಡನ್ನು ನೋಡಿ, ಎಲ್ಲಿಯೂ ಭಿನ್ನವಾದ ಮತವೇ ಇಲ್ಲ. ಎಲ್ಲವುಗಳದ್ದು ಒಂದೇ ಮತ, ಒಂದ ರೀತಿಯಲ್ಲಿ ಹೋಗ್ತಾ ಇದ್ದಾವೆಲ್ಲ. ಒಂದು ಒರಲೆ ಹುತ್ತವನ್ನು ನೋಡಿ, ಇರುವೆಗಳ ರಾಜ್ಯವನ್ನು ನೋಡಿ. ಇದು ಈ ವ್ಯವಸ್ಥೆ, ಇದು ಪ್ರಕೃತಿಯಲ್ಲಿ ಸಹಜವಾಗಿ ಇದೆ. ಆದರೆ ಇದನ್ನು ಮನುಷ್ಯ ಮಾತ್ರ ಅರಿತಾ ಇಲ್ಲ. ಈ ಸೂಕ್ಷ್ಮ ಜೀವಿಗಳು ಅರಿತುಕೊಂಡು ಅದರಂತೆ ಒಂದು ವ್ಯವಸ್ಥಿತವಾಗಿ ನಡೀತಾ ಇವೆ. ಇದು ಒಕ್ಕೂಟದ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯನ್ನ ಈ ಕೀಟಗಳ ಅತ್ಯಂತ ಕನಿಷ್ಠ ಮಟ್ಟದ ಜೀವಿಗಳು ಅಂತ ನಾವು ತಿಳಿದುಕೊಂಡಿದ್ದೇವೆಯೋ ಅವುಗಳಲ್ಲಿ ಇರುವುದನ್ನು ಅರಿತು ನಾವು ಕೂಡ ಈ ಜ್ಞಾನಿಗಳು ಅಂತ ಏನು ನಾವು ತಿಳಿದುಕೊಂಡಿರ್ತೇವೆಯೋ ಇವರು ಇದನ್ನ ನ್ಯಾಯ ಪಾಲನೆ, ಈ ಧರ್ಮ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಸಾಧಿಸುವಂತೆ ಆಗಲಿ, ಅದನ್ನು ಅನುಸರಿಸುವಂತೆ ಆಗಲಿ ಅಂತ ನಾನು ಈ ಗಣರಾಜ್ಯೋತ್ಸವದ ದಿವಸ ನನ್ನ ಹೇಳಿ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.